ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು ಪರಸ್ಪರ ಎಷ್ಟೊಂದು ಚೆನ್ನಾಗಿದ್ರು ಅನ್ನೋದು ತಮಗೆಲ್ಲ ಗೊತ್ತೇ ಇದೆ. ಅದಕ್ಕೆ ಸಾಕಷ್ಟು ಸಾಕ್ಷಿಗಳು ಮತ್ತು ಸಂದರ್ಭಗಳು ಕೂಡ ಇವೆ. ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಎಲ್ಲಾ ಸದಸ್ಯರಿಗೆ ವಿಷ್ಣುವರ್ಧನ್ ಅವರಂದ್ರೆ ತುಂಬಾ ಇಷ್ಟ. ಅದೇ ರೀತಿ ವಿಷ್ಣುವರ್ಧನ್ ಅವರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಎಲ್ಲಾ ಸದಸ್ಯರಂದ್ರೆ ತುಂಬಾ ಇಷ್ಟ. ಅದರಲ್ಲೂ ವಿಷ್ಣುವರ್ಧನ್ ಅವರಿಗೆ ರಾಜ್ ಕುಟುಂಬದಲ್ಲಿ ಶಿವಣ್ಣ ಅಂದ್ರೆ ತುಂಬಾ ಪ್ರೀತಿ. ಅದು ಹೇಗೆ ಅಂತಂದ್ರೆ, ಒಮ್ಮೆ ವಿಷ್ಣುವರ್ಧನ್ ಅವರ ಒಂದು ಸಿನಿಮಾ ಯಶಸ್ವಿ 100 ದಿನ ಪ್ರದರ್ಶನ ಕಂಡಾಗ ಇಡೀ ರಾಜ್ಯವೇ ಪ್ರವಾಸ ಮಾಡಿದ್ರು. ಆ ಒಂದು ಪ್ರವಾಸದಲ್ಲಿ ವಿಷ್ಣುವರ್ಧನ್ ಅವರು ಶಿವಣ್ಣ ಅವರನ್ನ ಜೊತೆಯಲ್ಲೇ ಕರೆದುಕೊಂಡು ಇಡೀ ರಾಜ್ಯವನ್ನೇ ಸುತ್ತಿದ್ರು. ಇನ್ನೊಂದು ಸಂಗತಿಯನ್ನ ನೋಡೋದಾದ್ರೆ, ವಿಷ್ಣುವರ್ಧನ್ ಅವರು ಶಿವರಾಜ್ ಕುಮಾರ್ ಅವರಿಗೆ ಪ್ರೀತಿಯಿಂದ ಒಂದು ವಾಚ್ ಅನ್ನ ಕೊಟ್ಟಿದ್ರು. ಆ ವಾಚ್ ಯಾವುದು ಅಂದ್ರೆ, ವಿಷ್ಣುವರ್ಧನ್ ಅವರಿಗೆ ಒಬ್ಬ ಖ್ಯಾತ ನಟ ಉಡುಗೊರೆಯಾಗಿ ಕೊಟ್ಟಿದ್ರು. ಅದನ್ನೇ ವಿಷ್ಣುವರ್ಧನ್ ಅವರು ಶಿವರಾಜ್ ಕುಮಾರ್ ಅವರಿಗೆ ಕೊಟ್ರು. ಅಷ್ಟಕ್ಕೂ ವಿಷ್ಣುವರ್ಧನ್ ಅವರಿಗೆ ಆ ಒಂದು ವಾಚನ್ನ ಯಾರು ಕೊಟ್ರು, ಅದೇ ವಾಚನ್ನ ಯಾವ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರು ಶಿವರಾಜ್ ಕುಮಾರ್ ಅವರಿಗೆ ಕೊಟ್ರು, ಹಾಗೆ ವಿಷ್ಣುವರ್ಧನ್ ಅವರು ಯಾವ ಸಿನಿಮಾದ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರನ್ನ ಜೊತೆಯಲ್ಲಿ ಕರೆದುಕೊಂಡು ಇಡೀ ರಾಜ್ಯವನ್ನ ಸುತ್ತಿದ್ರು ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 1974 ಡಾಕ್ಟರ್ ವಿಷ್ಣುವರ್ಧನ್ ಅವರ ಭೂತಯ್ಯನ ಮಗ ಅಯ್ಯು ಸಿನಿಮಾ ಬಿಡುಗಡೆಯಾಗಿ ಯಶಸ್ವಿ 100 ದಿನವನ್ನ ಪೂರೈಸಿತ್ತು. ಈ ಒಂದು ಸಂಭ್ರಮದ ಸಲುವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಚಿತ್ರತಂಡ ಇಡೀ ರಾಜ್ಯದ ಪ್ರವಾಸವನ್ನ ಮಾಡಬೇಕು ಅಂದ್ಕೊಂಡ್ರು. ಆಗ ಡಾಕ್ಟರ್ ವಿಷ್ಣುವರ್ಧನ್ ಅವರು 13 ವರ್ಷದ ಬಾಲಕನಾಗಿದ್ದ ಶಿವರಾಜ್ ಕುಮಾರ್ ಅವರನ್ನ ಜೊತೆಯಲ್ಲಿ ಕರೆದುಕೊಂಡು ಇಡೀ ರಾಜ್ಯವನ್ನೇ ಸುತ್ತಿದ್ರು. ಈ ಒಂದು ಮಾಹಿತಿಯನ್ನ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಶಿವರಾಜ್ ಕುಮಾರ್ ಅವರೇ ಹೇಳಿದ್ದಾರೆ. ಇನ್ನು ವಾಚ್ ವಿಚಾರಕ್ಕೆ ಬಂದ್ರೆ, 1982ರಲ್ಲಿ ತಮಿಳುನಾಡಿನ ಖ್ಯಾತ ನಟ ಮತ್ತು ಆಗಿನ ಸಿಎಂ ಆಗಿದ್ದ ಎಂಜಿಆರ್ ಅವರನ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು ಭೇಟಿಯಾಗ್ತಾರೆ. ವಿಷ್ಣುವರ್ಧನ್ ಅವರ ಮೇಲಿನ ಪ್ರೀತಿಗಾಗಿ ಎಂಜಿಆರ್ ಅವರು ಒಂದು ವಾಚ್ ಅನ್ನ ಗಿಫ್ಟ್ ಆಗಿ ಕೊಡ್ತಾರೆ. ಆ ಒಂದು ವಾಚ್ ಅನ್ನ ವಿಷ್ಣುವರ್ಧನ್ ಅವರು ತುಂಬಾ ಜೋಪಾನವಾಗಿ ಕಾಪಾಡಿಕೊಂಡಿರ್ತಾರೆ. ನಂತರ 1986ರಲ್ಲಿ ಶಿವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಆನಂದ್ ಸಿನಿಮಾ ಬಿಡುಗಡೆಯಾಗುತ್ತೆ. ಈ ಸಿನಿಮಾ ಯಶಸ್ವಿಯಾಗಿ 38 ವಾರಗಳ ಕಾಲ ಪ್ರದರ್ಶನವನ್ನ ಕಂಡಿರುತ್ತೆ. ಈ ಸಿನಿಮಾದ ಯಶಸ್ಸು ಮತ್ತು ಶಿವರಾಜ್ ಕುಮಾರ್ ಅವರ ಅಮೋಘ ಅಭಿನಯವನ್ನ ಮೆಚ್ಚಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎಂಜಿಆರ್ ಕೊಟ್ಟಿದ್ದ ಅದೇ ವಾಚ್ ಅನ್ನ ಶಿವರಾಜ್ ಕುಮಾರ್ ಅವರಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಒಬ್ಬ ಖ್ಯಾತ ನಟ, ಅದರಲ್ಲೂ ಒಂದು ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಿರುವ ಗಿಫ್ಟ್ ಅನ್ನ ವಿಷ್ಣುವರ್ಧನ್ ಅವರು ಶಿವರಾಜ್ ಕುಮಾರ್ ಅವರಿಗೆ ಕೊಡ್ತಾರೆ ಅಂದ್ರೆ ಅವರ ಮೇಲೆ ಅವರು ಎಷ್ಟೊಂದು ಪ್ರೀತಿಯನ್ನ ಇಟ್ಕೊಂಡಿದ್ರು, ಅವರ ನಡುವೆ ಬಾಂಧವ್ಯ ಹೇಗಿತ್ತು ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಂತ ಹೇಳ್ಬಹುದು. ನಿಜಕ್ಕೂ ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಮೊದಲಿನಿಂದಲೂ ಕೊನೆಯವರೆಗೂ ತುಂಬಾನೇ ಪ್ರೀತಿಯಿಂದ, ಗೌರವದಿಂದ ಇದ್ರು. ನಾವು ಈ ತರಹದ ಸತ್ಯವಾದ ವಿಚಾರಗಳನ್ನ ಪ್ರಚಾರ ಮಾಡಿ ಅಭಿಮಾನಿಗಳನ್ನ ಒಂದು ಮಾಡುವ ಕೆಲಸ ಮಾಡೋಣ. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.